ಪಾಠ ಯಾವುದು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಈಗ ಸಂತಾನೋತ್ಪತ್ತಿ ಅನ್ನೋದು ಜೀವಿಗಳ ಒಂದು ಗುಣಲಕ್ಷಣ. ಜೀವಿಗಳ ಗುಣಲಕ್ಷಣಗಳು ಯಾವ್ಯಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ? ಯಾವ್ಯಾವು? ಉಸಿರಾಟ, ಚಲನೆ, ಜೀವಿತಾವಧಿ, ಬೆಳವಣಿಗೆ, ಆಹಾರ ಸೇವನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ವಿಸರ್ಜನೆ, ಸಂತಾನೋತ್ಪತ್ತಿ. ಇವತ್ತಿರೋ ಪಾಠನ ಬಿಡ್ತಾ ಇದೆಯಾ? ಹಾ, ಗುಡ್, ವೆರಿ ಗುಡ್. ಕ್ಲಾಪ್ಸ್ ಹಾಕೋಣ. ಇವಾಗ ಆನ್ ಹೇಳಿರೋ ಪ್ರಕಾರ ನಮ್ಮ ಎಲ್ಲ ಜೀವಿಗಳನ್ನ ಮುಖ್ಯವಾಗಿ ಎರಡು ರೀತಿ ಕಿಂಗ್ಡಮ್ ಮಾಡ್ತೀವಿ. ಪ್ಲಾಂಟ್ಸ್, ಅನಿಮಲ್ಸ್ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು. ಹೌದಾ? ಅವು ಪ್ರತಿಯೊಂದು ಜೀವಿಯ ಗುಣಲಕ್ಷಣಗಳು ಏನಿರ್ತಾವಂದ್ರೆ, ಒಂದು ಬೆಳವಣಿಗೆ, ಉಸಿರಾಟ, ಆಹಾರ ಸೇವನೆ ಮತ್ತು ವಿಸರ್ಜನೆ, ಸಂತಾನೋತ್ಪತ್ತಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಜೀವಿತಾವಧಿ ಮತ್ತು ಇನ್ನೊಂದು ಚಲನೆ ಅಲ್ವಾ? ಇಷ್ಟು 8 ಪ್ರಮುಖ ಜೀವಿಗಳ ಗುಣಲಕ್ಷಣಗಳಲ್ಲಿ ಇದು ಒಂದು. ಸಸ್ಯಗಳಲ್ಲಿ ಈ ಸಂತಾನೋತ್ಪತ್ತಿ ಅನ್ನೋದು ಒಂದು. ಅದರಲ್ಲಿ ನಾವಿವತ್ತು ಮುಖ್ಯವಾಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದನ್ನ ಕಲ್ತ್ಕೋತೀವಿ. ಹೌದಾ? ಇನ್ನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋಕ್ಕಿಂತ ಮುಂಚಿತವಾಗಿ ಸಂತಾನೋತ್ಪತ್ತಿ ಅಂದರೆ ಏನು? ಸಂತಾನೋತ್ಪತ್ತಿ ಅಂದರೆ ಒಂದು ಜೀವಿಯು ತನ್ನನ್ನೇ ಹೋಲುವಂತ ಮತ್ತೊಂದು ಜೀವಿಗೆ ಜನ್ಮ ನೀಡುವುದು. ತನ್ನನ್ನೇ ಹೋಲ್ತದೆ ಅದು. ಬೇರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬಾಳೆಹಣ್ಣಿನ ಗಿಡಕ್ಕೆ ಸಂತಾನೋತ್ಪತ್ತಿ ಮಾಡುತ್ತೆ. ಹೌದಾ? ಅದ್ಬಿಟ್ಟು ಅಲ್ಲಿ ಏನಾದ್ರು ಮಾವಿನ ಗಿಡನ ಕೊಡುತ್ತೆ? ಇಲ್ಲ. ಈಗ ಮನುಷ್ಯರಿಗೆ ಜನ್ಮ ನೀಡ್ತವೆ. ಹೌದಾ? ಹಾಗೆ ಕೋಳಿ ಮರಿ ಅಂದ್ರೆ ಮೊಟ್ಟೆಯಿಂದ ಬರುತ್ತೆ. ಮೊಟ್ಟೆ ಇಡುವ ಜೀವಿಗಳು ಮತ್ತೆ ಮರಿ ಹಾಕುವ ಜೀವಿಗಳಂತ ಮತ್ತೆ ಬೇರೆ ರೀತಿ ನೋಡ್ತೀವಿ. ಆದರೆ ಮುಖ್ಯವಾಗಿ ಸಂತಾನೋತ್ಪತ್ತಿ ಅಂದರೆ ಏನು? ತನ್ನನ್ನೇ ಹೋಲುವಂತ ಜೀವಿಗೆ ಜನ್ಮ ನೀಡುವುದನ್ನ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಸಂತಾನೋತ್ಪತ್ತಿಲಿ ಸಸ್ಯಗಳಲ್ಲಿ ಮುಖ್ಯವಾಗಿ ನಾವು ಇವತ್ತು ಕಲ್ತ್ಕೋತಾ ಇದ್ದೀವಿ. ಸಸ್ಯಗಳಲ್ಲಿ 2 ರೀತಿ ಬರ್ತದೆ. ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇನ್ನೊಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 4 ಪ್ರಕಾರ ಬರ್ತವೆ. ಒಂದು ಕಾಯಜ ಸಂತಾನೋತ್ಪತ್ತಿ, ಇನ್ನೊಂದು ಬೊಬ್ಬುವಿಕೆ, ಇದನ್ನೇನಂತೀವಿ? ಬೊಬ್ಬುವಿಕೆ. ಮತ್ತೆ ತುಂಡಾಗುವಿಕೆ, ಬೀಜದ ಸಂತಾನೋತ್ಪತ್ತಿ ಅಂತ 4 ರೀತಿಯ ಸಂತಾನೋತ್ಪತ್ತಿ ನಾವು ಇಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನೋಡ್ತೀವಿ. ಆದರೆ ಅಲೈಂಗಿಕ ಮತ್ತು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಅರ್ಥ ಏನು? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಗ್ಯಾಮೆಟ್ಸ್ಗಳು ಭಾಗವಹಿಸೋದಿಲ್ಲ. ಇಲ್ಲಿ ಪುರುಷ ಗ್ಯಾಮೆಟ್ಸ್ ಮತ್ತೆ ಸ್ತ್ರೀ ಗ್ಯಾಮೆಟ್ಗಳು ಭಾಗವಹಿಸುವುದಿಲ್ಲ. ಅಂತ ರೀತಿಯ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ. ಅದೇ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತಂದ್ರೆ ಪುರುಷ ಮತ್ತು ಸ್ತ್ರೀ ಗ್ಯಾಮೆಟ್ಗಳ ಭಾಗವಹಿಸುವಿಕೆ. ಹೌದಾ? ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಸಸ್ಯಗಳಲ್ಲಿ ನೋಡಿದ್ರೆ ಕೇಸರ ಮತ್ತು ಅಂಡಾಶಯ ಅವು ಎರಡರದ್ದು ಪಾತ್ರ ಇರಲ್ಲ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಆದ್ರೆ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ರೀತಿಯಲ್ಲಿ ನೋಡಿದಾಗ ಅಲ್ಲಿ ಕೇಸರ, ಪರಾಗಸ್ಪರ್ಶ, ಅಂಡಾಶಯ ಎಲ್ಲಾನು ಭಾಗವಹಿಸ್ತವೆ. ಇಲ್ಲಿ ಒಂದು ಸಸ್ಯದ ಯಾವುದೋ ಒಂದು ಭಾಗದಿಂದ ಇನ್ನೊಂದು ಸಸ್ಯ ಜನ್ಮ ತಾಳುತ್ತೆ. ಆ ರೀತಿ ಇಲ್ಲಿ ಯಾವುದೇ ಒಂದು ಕೇಸರ, ಅಂಡಾಶಯ ಅಂದ್ರೆ ಪುರುಷ ಅಂಶ ಯಾವುದು? ಕೇಸರ. ಅಂಡಾಶಯ ಅಂದ್ರೆ ಸ್ತ್ರೀ ಅಂಶ. ಅವು ಪುರುಷ ಮತ್ತು ಸ್ತ್ರೀ ಅಂಶಗಳ ಭಾಗವಹಿಸುವಿಕೆ ಇರೋದಿಲ್ಲ ಇಲ್ಲಿ. ಹೌದಾ? ಆ ರೀತಿ ಸಂತಾನೋತ್ಪತ್ತಿಗೆ ನಾವು ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ತಿಳ್ಕೊತೀವಿ. ಕಾಯದ ಸಂತಾನೋತ್ಪತ್ತಿ ಅಂದ್ರೆ ಇಲ್ಲಿಗೆ ನೋಡಿ, ಉದಾಹರಣೆಗೆ ಕಾಂಡ. ಇದು ನೋಡಿ, ಕಬ್ಬು ಕಾಣಿಸ್ತೈತಾ ಚೆನ್ನಾಗಿ? ಈ ಕಬ್ಬಿನ ಕಾಂಡವನ್ನ ನಾನು ತಗೊಂಡ್ಬಂದಿದ್ದೀನಿ ಇವತ್ತು. ಈ ಕಾಂಡದಿಂದ ಸಂತಾನೋತ್ಪತ್ತಿ ಆಗ್ತಾ ಇದೆ. ಇಲ್ಲಿ ನೋಡಿ, ನೋಟ್ಸ್ ಕಾಣ್ತಾ ಇದೆಯಾ? ಈ ಗಿಡಗಳನ್ನ ಗಿಣ್ಣುಗಳು ಅಂತ ಹೇಳ್ತೀವಿ. ಈ ಗಿಣ್ಣುಗಳ ಮೂಲಕ ಇಲ್ಲಿ ಏನಾಗುತ್ತೆ? ಸಂತಾನೋತ್ಪತ್ತಿ ಆಗುತ್ತೆ. ನಾವು ಈ ಕಬ್ಬಿನ ಗಿಡನ ನೆಡ್ಬೇಕಂತಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ಈ ಕಬ್ಬನ್ನ ಇಷ್ಟಿಷ್ಟೇ ಗಿಣ್ಣುಗಳಿದ್ದಲ್ಲಿ ಕಟ್ ಮಾಡಿ ಈ ಕಾಂಡವನ್ನೇ ಈ ರೀತಿ ಭೂಮಿಲಿ ಹಾಕಿದಾಗ ಈ ಗಿಣ್ಣುಗಳಲ್ಲಿ ಹೇಳ್ತಾ ಇದೆ ನೋಡಿ, ಇದೇ ಸಸ್ಯವಾಗಿ ಬೆಳ್ಕೋತದೆ, ಹೊಸ ಸಸ್ಯ ಆಗಿ ಹುಟ್ಟುತ್ತದೆ, ಕಬ್ಬಿನ ಗಿಡ ಆಗಿ ಬೆಳೆಯುತ್ತಿದ್ದು. ಗೊತ್ತಾಯ್ತಾ? ಈ ರೀತಿ ಇಲ್ಲಿ ಯಾವುದೇ ಒಂದು ಹೂವು ಇಲ್ಲ, ಆಮೇಲೆ ಇಲ್ಲಿ ಕೇಸರ, ಪರಾಗಸ್ಪರ್ಶನೂ ನಡೆದಿಲ್ಲ, ಅಂಡಾಶಯನೂ ಭಾಗವಹಿಸಿಲ್ಲ. ಜಸ್ಟ್ ಕಾಂಡದ ಒಂದು ಭಾಗ, ಅವುಗಳ ಗಿಣ್ಣುಗಳ ಮೂಲಕ ಏನಾಗುತ್ತೆ? ಹೊಸದೊಂದು ಸಸ್ಯ ಜನ್ಮ ತಾಳುತ್ತೆ. ಗೊತ್ತಾಯ್ತಾ? ಈ ರೀತಿ ಕಾಯದ ಸಂತಾನೋತ್ಪತ್ತಿಲಿ ಕಾಂಡದಿಂದ ಹುಟ್ಟಿರೋದನ್ನ ಇಲ್ಲಿ ನೋಡ್ತೋ. ಇನ್ನೊಂದು ಉದಾಹರಣೆ ನೋಡಿ, ಇಲ್ಲಿ ಇದು ಬ್ರಯೋಫೈಲಮ್ ಅಂತ. ಹೌದಾ? ಈ ಎಲೆನ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನೋಟ್ಸ್ ಕಾಣ್ತಾ ಇದೆಯಾ? ಇಲ್ಲಿ ಅಂಚುಗಳು, ಈ ಅಂಚುಗಳಿಗೆಲ್ಲ ಒಂದೊಂದು ಸಸ್ಯ ಬೆಳ್ಕೊತದೆ. ಇದನ್ನ ನಾ ಈ ಎಲೆನ ಏನು ಮಾಡ್ತೀನಿ, ಅಲ್ಲಿ ಎಲ್ಲರೂ ಮಾಯಿಸ್ಟ್ ಏರಿಯಾ ಅಂದರೆ ನೀರಿರುವಂಥ ಮಣ್ಣಲ್ಲಿ ಹಾಕ್ಬಿಡೋಣ. ಒಂದು 5-6 ದಿವಸ ಅಥವಾ ಒಂದು ವಾರ ಆದ್ಮೇಲೆ
ಆದ್ಮೇಲೆ ಏನಾಗುತ್ತಂದ್ರೆ ಇಲ್ಲೇ ನೋಟ್ಸ್ ಇದೆಯಲ್ಲ ಕಾಣಿಸ್ತೈತೆ ಇಲ್ಲಿ ಇದನ್ನ ಇಲ್ಲಿ ಪ್ರತಿ ಒಂದು ನೋಟ್ಸ್ಗೂ ಒಂದೊಂದು ಚಿಕ್ಕ ಚಿಕ್ಕ ಎಲೆಗಳು ಬಿಟ್ಕೊಂಡಿರೋದ ನೋಡ್ತೀವಿ ನಾವು. ಅಲ್ಲಿಂದಾನೇ ಸಸ್ಯಗಳು ಉದ್ಭವವಾಗ್ತವೆ. ಎಲೆಲಿ ಅಲ್ಲೇ ಅಂಚಿನಲ್ಲಿ ಬೆಳೆದಿದೆ ನೋಡಿ, ಒಂದು ಚಿಕ್ಕದು ಗಿಡ ಅಲ್ವಾ, ಗೊತ್ತಾಯ್ತಾ? ಸೊ ಈ ರೀತಿ ಎಲೆಗಳ ಮೂಲಕ ಅವುಗಳ ಅಂಚಲ್ಲಿರುವಂತ ನೋಟ್ಸ್ ಅಲ್ಲಿ ಮಡಿಕೆಗಳ ಮೂಲಕ ಅಲ್ಲಿ ಏನಾಗುತ್ತೆ ಹೊಸ ಸಸ್ಯ ಹುಟ್ಕೊಳ್ಳುತ್ತೆ. ಹಂಗಾರೆ ಇದು ಒಂದು ರೀತಿಯ ಕಾಯಜ ಸಂತಾನೋತ್ಪತ್ತಿ. ಎಲೆ, ಕಾಂಡ ಈ ರೀತಿ ಇವು ಸಸ್ಯದ ಯಾವ್ದಾದ್ರು ಒಂದು ಭಾಗದಿಂದ ಹುಟ್ಟಿರೋ ತರ ಸಂತಾನೋತ್ಪತ್ತಿಗೆ ಕಾಯಜ ಸಂತಾನೋತ್ಪತ್ತಿ ಇದೆ. ಇನ್ನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ಕಾಯಜ ಸಂತಾನೋತ್ಪತ್ತಿಗೆ ಏನೇನು ಉದಾಹರಣೆ ಕೊಡ್ಬೋದು ನೀವು ಹೇಳಿ ನೋಡೋಣ. ಕಾಂಡಗಳ ಮೂಲಕ ಯಾವ್ದು ಕಬ್ಬು ನೋಡಿದ್ರೆ ಈಗ ಕಬ್ಬು, ಮತ್ತೆ ಬಾಳೆ ಗಿಡ ನೋಡಿದ್ದೀರಾ? ಅದು ಕೂಡ ಎಲ್ಲೂ ಒಂದು ಬೀಜ ಹಣ್ಣು ಕಾಯಿ ಈ ತರ ಬೆಳೆಯಲ್ಲ. ಅಲ್ಲಿ ಒಂದು ಕಾಂಡ ಇರುತ್ತೆ, ಅದ್ರ ಹತ್ರನೇ ಪಕ್ಕದಲ್ಲಿ ಇನ್ನೊಂದು ಭಾಗ ಇಟ್ಕೊಂಡು ಅದ್ರ ಮೂಲಕನೇ ಬೆಳೆಯುತ್ತೆ. ಸೊ ಅದು ಕೂಡ ಬಾಳೆ ಏನು ಕಾಯಿಲೆ ಸಂತಾನೋತ್ಪತ್ತಿ. ಆಲೂಗಡ್ಡೆ ಆಲೂಗಡ್ಡೆ ನೋಡಿದ್ದೀರಾ ಮನೇಲಿ? ಆಲೂಗಡ್ಡೆ ಆಲೂಗಡ್ಡೆ ಕೂಡ ಏನದು ಮಾಡಿಫೈಡ್ ಸ್ಟೆಮ್. ಅದು ಆಲೂಗಡ್ಡೆ ರೂಟ್ ಅಲ್ಲ, ಅದು ಬೇರಲ್ಲ. ಆಲೂಗಡ್ಡೆ ಅನ್ನೋದು ಬೇರು ಅಂತ ನಾವು ಅನ್ಕೋತೀವಿ, ಯಾಕಂದ್ರೆ ಭೂಮಿ ಒಳಗಡೆ ಬೆಳೆದಿರುತ್ತೆ ಅಂತ. ಆದ್ರೆ ಅದು ಆಕ್ಚುಲಿ ಬೇರು ಅಲ್ಲ. ಅದು ಏನಾಗಿರುತ್ತೆ ಮಾಡಿಫೈಡ್ ಸ್ಟೆಮ್ ಅಂತೀವಿ ಅದನ್ನ. ಅದರ ರೂಪ ಭೂಮಿ ಒಳಗಡೆ ಇರೋದ್ರಿಂದ ಬೇರಿನ ರೀತಿ ಕಾಣಿಸುತ್ತೆ, ಆದ್ರೆ ಅದು ಏನು ಆಕ್ಚುಲಿ ಕಾಂಡ. ಅದು ಅಲ್ಲಿ ನೋಡಿ ಆಲೂಗಡ್ಡೆಲಿ ಈ ತರ ಇರುತ್ತಲ್ಲ, ಈಗ ಮನೇಲಿ ತಗೊಂಡ್ಬಂದು ಇಟ್ಟಿರ್ತೀರಾ, ಇಲ್ಲಿ ಅಲ್ಲಲ್ಲೇ ನೋಡ್ಸಿರ್ತಾವಲ್ಲ, ಅಲ್ಲಿ ತುಂಬಾ ದಿವಸ ಆದ್ಮೇಲೆ ಈ ತರ ಒಂದಿಷ್ಟು ಸಸಿಗಳು ಹುಟ್ಟೋದು ನೋಡಿದೀರಾ? ಸೊ ಅದು ಕೂಡ ಕಾಯಜ ರೀತಿಯ ಸಂತಾನೋತ್ಪತ್ತಿ. ಗೊತ್ತಾಯ್ತಾ? ಇಲ್ಲೇನಾಯ್ತು, ಕಾಯಜ ರೀತಿಯ ಸಂತಾನೋತ್ಪತ್ತಿ ನಾವು ದಿನನಿತ್ಯ ಜೀವನದಲ್ಲಿ ಸುಮಾರು ರೀತಿಯ ಸಸ್ಯಗಳ ಭಾಗಗಳಲ್ಲಿ ಬೆಳೆಯೋದನ್ನ ನೋಡಿರ್ತೀವಿ. ಇಲ್ಲೇ ಒಂದು ಎಷ್ಟೊಂದು ಗಿಡಗಳಿದಾವೆ ಕಾಯಜ ರೀತಿಯ ಸಂತಾನೋತ್ಪತ್ತಿ. ನಾವು ಸುಮಾರು ಶೋ ಗಿಡಗಳನ್ನೆಲ್ಲ ನೆಟ್ಟಿದೀವಲ್ಲ, ಅವೆಲ್ಲ ಜಸ್ಟ್ ಸ್ಟೆಮ್ ಅನ್ನ ಕಟ್ ಮಾಡಿ ನೆಟ್ಟಿರೋದ್ರಿಂದನೇ ಬೆಳೆದಿರೋದು. ಹೌದಾ? ಫಾರ್ ಎಕ್ಸಾಂಪಲ್ ರೋಸ್, ಹೌದಾ? ಗುಲಾಬಿ ಗಿಡ, ಮಲ್ಲಿಗೆ ಹೂವಿನ ಗಿಡ, ಆಮೇಲೆ ಇಲ್ಲಿ ಐತಲ್ಲ ಅದು ಯಾವುದು ಬ್ರೌನ್ ಕಲರ್, ಅದೆಲ್ಲ ಏನಾಯ್ತು ಕಾಂಡಗಳ ಮೂಲಕ ಕಟ್ ಮಾಡಿ ತಗೊಂಡ್ಬಂದು ನೆಟ್ಟಿರೋದು. ಸೊ ಅವೆಲ್ಲ ಕಾಯಿಲೆ ರೀತಿಯ ಸಂತಾನೋತ್ಪತ್ತಿ ಕರ್ತವೆ. ನೆಕ್ಸ್ಟ್ ಮಗುವಿಕೆ. ಮಗುವಿಗೆ ಏನು ಉದಾಹರಣೆ ಅಂತಂದ್ರೆ, ಮಗುವಿಕೆ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಯಾವ್ದೋ ಒಂದು ಗಿಡ ಇರುತ್ತೆ, ಆ ಗಿಡದ ಭಾಗದಲ್ಲಿ ಒಂದು ಮೊಗ್ಗಿನ ತರ ಬೆಳೆದು ಆಮೇಲೆ ಈ ಭಾಗ ಇಷ್ಟು ಕಟ್ಟಾಗಿ ಇದೊಂದು ಬೇರೆನೆ ಸಸ್ಯ ಆಗಿ ಬೆಳೆಯುತ್ತೆ, ಇದೊಂದು ಬೇರೆನೆ ಸಸ್ಯ ಆಗಿ ಬೆಳೆಯುತ್ತೆ. ಅಂತಂದ್ರೆ ಒಂದು ಉದಾಹರಣೆ ಏನಂತಂದ್ರೆ ಮಗುವಿಕೆ ಉದಾಹರಣೆ ಏನ್ ಕೊಡ್ಬೋದು ಅಂತಂದ್ರೆ ಹೈಡ್ರಾ ಅಂತ ಬರುತ್ತೆ ಪ್ಲಾಂಟ್. ಆ ಹೈಡ್ರಾ ಪ್ಲಾಂಟ್ ಏನಾಗಿರುತ್ತೆ ಅಂತ ಹೇಳದ್ನಲ್ಲ, ಈ ರೀತಿ ಇರುತ್ತೆ, ಅಲ್ಲಿ ಪಕ್ಕದಲ್ಲೇ ಒಂಥರ ಮೊಗ್ಗು ತರ ಬರುತ್ತೆ. ಆ ಮೊಗ್ಗು ಏನಾಗುತ್ತೆ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಇದರಿಂದ ಸಪರೇಟ್ ಆಗಿ ಇದೊಂದು ಬೇರೆ ಪ್ಲಾಂಟು ಇದೊಂದು ಬೇರೆ ಪ್ಲಾಂಟ್ ಆಗಿ ಬೆಳೆಯುತ್ತೆ. ಈ ರೀತಿ ಸುಮಾರು ಪ್ಲಾಂಟ್ಸ್ ಗಳಲ್ಲಿ ನಾವು ನೋಡ್ತೀವಿ. ಮೊಗ್ಗು ತರ ಹುಟ್ಕೊಂಡು ಆ ಮೊಗ್ಗೆ ಬೇರೆ ಸಸ್ಯವಾಗಿ ಬೆಳೆಯೋದನ್ನ ನೋಡೋದನ್ನ ನಾವು ಮೊಗ್ಗುವಿಕೆಯಲ್ಲಿ ಕಾಣ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ತುಂಡಾಗುವಿಕೆ. ತುಂಡಾಗುವಿಕೆ ಉದಾಹರಣೆ ಏನಂತಂದ್ರೆ, ಈಗ ಅಲ್ಗೆ ಶೈವಲಗಳನ್ನು ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ ತುಂಡಾಗುವಿಕೆಯಲ್ಲಿ ಹೆಂಗಿರುತ್ತೆ ಅಂದ್ರೆ, ಶೈವಲ ಈ ರೀತಿ ಇರುತ್ತೆ ಅನ್ಕೊಳ್ಳಿ. ನಾವು ಮೈಕ್ರೋಸ್ಕೋಪ್ಗಳೆಲ್ಲ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ, ಹೌದಾ? ಉದ್ದಗೆ. ಅವಾಗ ಅಲ್ಲಿ ಏನಾಗುತ್ತೆ, ಇಲ್ಲಿ ಬೇರೊಂದು ಭಾಗ ಬೆಳೆದು ಮೊಗ್ಗುವಿಕೆಗೆ ತುಂಡಾಗುವಿಕೆ ವ್ಯತ್ಯಾಸ ನೋಡಿ. ಇಲ್ಲಿ ತೋರಿಸು. ಮೊಗ್ಗುವಿಕೆಯಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ ಪಕ್ಕದಲ್ಲಿ ಒಂದು ಮೊಗ್ಗಿನ ತರ ಬೆಳೆದು ಅದು ಬೇರೆ ಭಾಗವಾಗಿ ಬೆಳೆಯೋದನ್ನ ನೋಡ್ತೀವಿ ಮೊಗ್ಗುವಿಕೆಯಲ್ಲಿ. ಆದ್ರೆ ತುಂಡಾಗುವಿಕೆಯಲ್ಲಿ ಏನಾಗುತ್ತೆ ಅಂದ್ರೆ, ಇರೋ ಭಾಗದಲ್ಲೇ ಒಂದು ಭಾಗ ಕಟ್ ಆಗ್ಬಿಡುತ್ತೆ. ಕಟ್ ಆಗಿ ಎರಡು ಭಾಗಗಳು ಬೇರೆ ಪ್ರತ್ಯೇಕವಾದಂತ ಸಸ್ಯಗಳಾಗಿ ಬೆಳ್ಕೊತವೆ. ಗೊತ್ತಾಯ್ತಾ? ಮೊಗ್ಗುವಿಕೆಗೆ ತುಂಡಾಗುವಿಕೆಗೆ ವ್ಯತ್ಯಾಸ ಗೊತ್ತಾಯ್ತಾ? ನೆಕ್ಸ್ಟ್ ಬರೋದು ಬೀಜಕ ಸಂತಾನೋತ್ಪತ್ತಿ. ಬೀಜಕ ಸಂತಾನೋತ್ಪತ್ತಿನ ಹೆಂಗಿರುತ್ತಂದ್ರೆ, ಒಂದು ಎಲೆ ಇರುತ್ತೆ, ಇಲ್ಲಿ ಫರ್ನ್ ಅನ್ನೋ ಎಲೆಗಳಲ್ಲಿ ನೋಡ್ತೀವಿ ನಾವು. ಈ ರೀತಿ ಎಲೆಗಳಿರ್ತವೆ, ಈ ರೀತಿ ಎಲೆ ಇರುತ್ತೆ. ಈ ಎಲೆಗಳ ಹಿಂದಿನ ಭಾಗ ತಿರ್ಸಿ ನೋಡಿದಾಗ ಅಲ್ಲಿ ಈ ರೀತಿ ಡಾಟ್ 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 ಸ್ಪೋರ್ಸ್ಗಳಿರ್ತವೆ. ಸ್ಪೋರ್ಸ್ಗಳಂದ್ರೆ ಬೀಜಕಗಳು. ಆ ಬೀಜಕಗಳೇ ಉದುರು ಬಿಟ್ಟು ಬೇರೆ ಒಂದು ಸಸ್ಯವಾಗಿ ಬೆಳೆಯುತ್ತವೆ. ಅದಕ್ಕೆ ಅವನ್ನ ನಾವು ಏನಂತ ಹೇಳ್ತೀವಿ, ಬೀಜಕ ರೀತಿಯ ಸಂತಾನೋತ್ಪತ್ತಿ. ಎಲೆಯ ಹಿಂಬದಿಲಿ ಚಿಕ್ಕಿ ಚಿಕ್ಕಿ ಡಾಟ್ ಡಾಟ್ ತರ ಸ್ಪೋರ್ಸ್ಗಳಿರ್ತವೆ. ಆ ಸ್ಪೋರ್ಸ್ಗಳನ್ನ ಗಾಳಿ ಅಥವಾ ಯಾವುದೋ ಪ್ರಾಣಿಗಳು ತಾಕ್ಬಿಟ್ಟು ಉದುರಿ ನೆಲಕ್ಕೆ ಬಿದ್ದು ಅಲ್ಲಿಂದ ಏನಾಗ್ತವೆ, ಬೇರೊಂದು ಸಸ್ಯದ ಉತ್ಪತ್ತಿನ ನಾವು ನೋಡ್ತೀವಿ. ನಮ್ಮ ಸರ್ ಪ್ರಾಕ್ಟಿಕಲ್ ಅಲ್ಲಿ ಮಾಡಿಸಿರೋ ತೋರಿಸಿದ್ನಲ್ಲ ಇವಾಗ. ಸೊ ಇಲ್ಲಿ ಸ್ಪೋರ್ಸ್ ಇಲ್ಲ ನೋಡಿ, ಇಲ್ಲಿ ನೋಡಿದ್ರೆ ಸ್ಪೋರ್ಸ್ ಇಲ್ಲ.
So when the leaf becomes mature, they start sporophyte. Okay. ಇಲ್ಲಿ ಹೆಂಗಲ್ಲಿ ಸ್ವಲ್ಪ ಈ ಗ್ರೀನಿಶ್ ಬರ್ತಾ ಇದೆ. ಓಲ್ಡರ್ ಲೀವ್ಸ್ ಹೋಗ್ತಾ ನಿಮಗೆ ಯು ಕ್ಯಾನ್ ಫೈಂಡ್ ದಿ ಸ್ಪೊರಾಂಜಿಯಾ. Okay, sporangiophoras. Okay. So these are all the sporangiophil. They are called as sporophylls. Sporophyll means spore bearing leaves. Okay. This is a pteridophyte. Teres, the best example for the pteridophyte. So these grow in the moist areas, preferably moist areas in Western Ghats, in evergreen forests. ಸೊ ಪ್ಯಾಕೆಟ್ ಫರ್ಮ್ಸ್ ಅಂತ ಕೆಲವು ಮರಗಳ ಮೇಲೆ ಇರ್ತವೆ, ಅಲ್ಲಿ ಮರದಲ್ಲಿ ಆಶ್ರಯ ತಗೊಳ್ತಾರೆ ಪ್ಯಾಕೆಟ್ ಫರ್ಮ್ಸ್ ಅಂತ, ಅದನ್ನು ನೀವು ನೋಡೋದು. ಓಕೆ. ಸೊ ದಿಸ್ ಇಸ್ ಟೆರಿಡೋಫೈಟ್. ನಾವು ನಮಗೋಸ್ಕರ ಸಾಕಿರೋದು ಇದು, ಬಾಟ್ಲಿಗೋಸ್ಕರ. ಓಕೆ. ನಿನ್ನೆ ನೋಡಿದ್ರಾ? ಅರ್ಥ ಆಯ್ತಾ? ರೀತಿಯ ಸಂತಾನೋತ್ಪತ್ತಿ ಹೆಂಗಾಗುತ್ತೆ ಅಂತ. ಈ ರೀತಿ ನಾವು ಕಾಯಜ ಸಂತಾನೋತ್ಪತ್ತಿ, ಮಗುವಿಕೆ, ತುಂಡಾಗುವಿಕೆ ಮತ್ತು ಬೀಜಕ ರೀತಿಯ ಸಂತಾನೋತ್ಪತ್ತಿ ಯಾವ್ಯಾವ ಉದಾಹರಣೆ ಹೇಳಿ ನೋಡೋಣ. ಮಗುವಿಕೆಗೆ ಹೈಡ್ರಾ ಬಂತು. ನೆಕ್ಸ್ಟ್ ತುಂಡಾಗುವಿಕೆಗೆ ಪಾಚಿ, ಶೈವಲಗಳು ಅಲ್ವಾ? ಶೈವಲಗಳು. ನೆಕ್ಸ್ಟ್ ಇನ್ನೊಂದು ಬೀಜಕಕ್ಕೆ, ಬೀಜಕ ರೀತಿ ಸಂತಾನೋತ್ಪತ್ತಿ ಉದಾಹರಣೆ ಏನು? ಫರ್ನ್ ಸಸ್ಯ. ಹೌದಾ? ಇವು ಅಟ್ಲೀಸ್ಟ್ ಒಂದೊಂದರಲ್ಲಿ ಒಂದೊಂದು ಉದಾಹರಣೆನಾದ್ರು ಅಥವಾ ಒಂದೊಂದು ಎರಡು ಉದಾಹರಣೆನ ನೆನ್ಪಿಟ್ಕೊಂಡ್ರೆ ನೀವು ಆ ರೀತಿ ಮತ್ತೆ ಬೇರೆ ಯಾವ್ದಾದ್ರು ಸಸ್ಯಗಳು ಹೋಲ್ತಿದ್ರೆ ಅವು ಯಾವ ರೀತಿ ಸಂತಾನೋತ್ಪತ್ತಿಗಳಂತ ನೀವು ಬೇರ್ಪಡಿಸ್ಕೋಬಹುದು. ಹೌದಾ? ಈಗ ಕಾಂಡದಿಂದ ಬೆಳೀತಿದ್ರೆ ಅದನ್ನ ಕಾಯಜ, ಎಲೆಗಳಿಂದ ಬೆಳೀತಿದ್ರೆ ಕಾಯಜಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ. ಹೌದಾ? ಸಸ್ಯದ ಯಾವುದೋ ಒಂದು ಭಾಗದಿಂದ ಬೆಳೀತಾ ಇದೆ. ಹೌದಾ? ಅದೇ ರೀತಿ ಕಾಯಜಕ್ಕೆ ಗುಂಪಲ್ಲಿ ಸೇರಿಸ್ಕೋಬಹುದು. ನೆಕ್ಸ್ಟ್ ಮಗುವಿಕೆ ಅಂದ್ರೆ ಒಂದ್ ಯಾವ್ದೋ ಸಸ್ಯದ ಭಾಗ ಬೆಳೆದು ಅದು ಸಪ್ರೇಟ್ ಆಗಿ ಹುಟ್ಟಿದ್ರೆ ಅದನ್ನ ಮಗುವಿಕೆ. ತುಂಡಾಗುವಿಕೆ ಇರೋದ್ರಲ್ಲೇನೆ ಕಟ್ ಆಗುತ್ತೆ ತುಂಡಾಗುವಿಕೆಯಲ್ಲಿ. ಹೌದಾ? ತುಂಡಾಗುವಿಕೆ ಉದಾಹರಣೆ ಎಂತ ಬರ್ತವೆ, ಬೀಜಕಗಳಿಗೆ ಎಂತ ಬರ್ತವೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಅಟ್ಲೀಸ್ಟ್ ಒಂದು ಎರಡು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳಿ. ಈಗ ಅರ್ಥ ಆಯ್ತಾ? ನೆಕ್ಸ್ಟ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಒಂದು ದಾಸವಾಳ ಗಿಡದ ಮೂಲಕ ನಾವು ನಾಳೆ ದಿವಸ ಕಲ್ತ್ಕೊಳ್ಳೋಣ. ಈಗ ಇದ್ರಲ್ಲಿ ಏನಾದ್ರು ಡೌಟ್ಸಾ? ಇದನ್ನ ಆಮೇಲೆ ಮಧ್ಯಾಹ್ನ ಹೊತ್ತು ನೆಡೋಣ. ಇದನ್ನ ನಮ್ಮ ಸ್ಕೂಲ್ ಆವರಣದಲ್ಲಿ ಕಬ್ಬಿನ ಗಿಡನ ಬೆಳೆಸೋಣ. ಆಳೆ ಮಗುಗಳು ಬಿಟ್ಟವೆ ಅಂದ್ರೆ ಈ ಗಿಣ್ಣುಗಳ ಮೂಲಕ ಎಲ್ಲೆಲ್ಲಿ ಗಿಣ್ಣುಗಳನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ?